ನಿಮ್ಮ ಹೆಸರು? ಚಂದ್ರಶೇಖರ್. ಹೌದಾ, ಯಾವ ಊರಣ್ಣ? ಆಂದಲೆ. ಆಂದಲೇನಿದು? ಚೆಂಡು ಬೆಳೆದಿದ್ದೀರಾ? ತುಂಬ ಹೆಂಗಿದೆ ಅಂದರೆ ಇದು ಇಳುವರಿ ಹೆಂಗಿದೆ ಅನಿಸುತ್ತೆ ನಿಮಗೆ? ಇಳುವರಿ ಬರಲ್ಲ ನಮಗೆ. ಪರವಾಗಿ ಅಣ್ಣ ಯಾಕೆ ಎಷ್ಟು ತಿಂಗಳಾಯ್ತು ಇದು? 3 ತಿಂಗಳಾಯ್ತಾ? ಹೌದಾ, ಕೆ ಜಿ ಹೆಂಗಣ್ಣ? 10 ರೂಪಾಯಿ. 10 ರೂಪಾಯಿ ಕೆ ಜಿನಾ? ಅಂದರೆ 10 ರೂಪಾಯಿ ಕೆ ಜಿ ಅಂದರೆ ಕ್ವಿಂಟಲ್ ಲೆಕ್ಕನ ಯಾವ ಥರ? ಕ್ವಿಂಟಲ್ ಲೆಕ್ಕನಾ? ಕ್ವಿಂಟಲ್ಗೆ ಎಷ್ಟಾಗುತ್ತೆ? ಕ್ವಿಂಟಲಿಗೆ 1000 ರೂಪಾಯಿ ಆಗುತ್ತೆ. ಮತ್ತು ಇದು ಎಷ್ಟು ತಿಂಗಳು ಬೆಳೆ ಅಂದರೆ? 3 ತಿಂಗಳು ಬೆಳೆನಾ? ಪರವಾಗಿಲ್ಲ ಇಳುವರಿ ಪರವಾಗಿಲ್ಲ. ಚೆಂಡು ಇದೇನಕ್ಕೆ ಯೂಸ್ ಆಗುತ್ತಣ್ಣ? ಪೇಂಟಿಂಗ್ ಹೋಗುತ್ತಾ? ಓ ಹೌದಾ, ಪೇಂಟಿಂಗ್ ಹೋಗುತ್ತಿದ್ದು? ಹಾಂ ಹೌದಾ. ಆಮೇಲೆ ಮೆಡಿಸಿನ್ಗೆ ಹೋಗುತ್ತಾ? ಹಾಂ ಓ ಆ ಥರ. ಮತ್ತು ಬೀಜ ನೀವು ಯಾವ ಥರ ಅದು ಅಂಗಡಿಲಿ ತರಬೇಕಾ? ಹಾಂ ಗೊಬ್ಬರ ಎಲ್ಲ ನಿಮ್ಮದೇನೆ? ಹೌದಾ. ಅಂದರೆ ಇದು ಕಟಾವು ಮಾಡ್ತೀರಲ್ವಾ, ಇದು ಎಷ್ಟು ಸಲ ನೀವು ಅಂದರೆ ಯಾವ ಥರ ಅಂದರೆ ಈಗ ಇದು ಕಟಾವು ಎಷ್ಟು ತಿಂಗಳಿಗಿದ್ದು ಕಟಾವು ಮಾಡೋದು ಹೇಳಿ? 4 ಬೀಳು 8 ಬೀಳು ಕೊಯ್ಬೋ ಆರಾಮಾಗಿ. ಅಂದರೆ ಒಂದು 8 ಸಲ ಹೂ ಕುಯ್ತೀರಾ? 8 ಸಲ ಹೂ ಕುಯ್ದು ಆಮೇಲೆ ಗಿಡ ಕಟ್ ಮಾಡಿ ಬಿಸಾಕ್ಬಿಡ್ತೀರಾ? ಅಂದರೆ 8 ಸಲ ಅಂದರೆ ಎಷ್ಟು ಕ್ವಿಂಟಲ್ ಸಿಗ್ಬೋದು ಅಂದಾಜು? ಒಂದು 15 ಕ್ವಿಂಟಲ್ ಸಿಗುತ್ತಾ 8 ಪೀಡಿಗೆ? ಅಂದರೆ ಎಕರೆಗೆ 15 ಅಂತಲ್ಲ ಅಥವಾ ಯಾವ ಥರ? ಅರ್ಧ ಎಕರೆಗೆ 15 ಕ್ವಿಂಟಲ್ ಸಿಗ್ಬೋದು ಅಂದಾಜು. ಹೌದಾ? ಪರವಾಗಿಲ್ಲ ಹಂಗಾದ್ರೆ. ಇನ್ನು 1 ಎಕರೆ ಅಂತಂದ್ರೆ ಇನ್ನೂ ಜಾಸ್ತಿ, ಹೌದಲ್ಲ? ಹಾಂ ಪರವಾಗಿಲ್ಲ. ಇಳುವರಿ ಚೆನ್ನಾಗಿದೆಯಾ ಅನ್ಸುತ್ತಾ ನಿಮ್ಗೆ? ಹೆಂಗೆ ಅನಿಸುತ್ತೆ? ಪರವಾಗಿಲ್ವಾ? ಗಿಡ ಚೆನ್ನಾಗಿದ್ದಾವೆ, ನೋಡ್ತಿದ್ದೀನಿ. ಮತ್ತೆ ಇದು ಕಟಾವಾದ್ಮೇಲೆ ಬೇರೆ ಬೆಳೆ ಮಾಡ್ತೀರಾ? ಅವರೇ ತಂದು ಕಂಪ್ನಿಯವ್ರು ಬಂದು ನಿಮಗೆ ಕಂಪ್ನಿಯವ್ರಲ್ವ ಬೀಜ ಕೊಟ್ಟಿರೋದು? ಈಗ ಅವರೇ ಬಂದು ತಗೊಂಡು ಹೋಗ್ತಾರಾ? ಫುಲ್ ಅವರೇ ಬಂದು ತೂಕ ಮಾಡ್ಕೊಂಡು ಅವರೇ ಬಂದು ತಗೊಂಡು ಹೋಗ್ತಾರೆ? ಕಳ್ಳವ್ರಿಗೆ ಮಾಡಿದ್ದೀರಾ? ಹೌದಾ. ಅಂದರೆ ಒಂದು ಗಿಡಕ್ಕೆ ಎಷ್ಟು ಕೆ ಜಿ ಸಿಗ್ಬೋದು? 5 kgವರೆಗೂ ಇಳುವರಿ ಬರುತ್ತಾ? ಅಂದರೆ ಗೊಬ್ಬರ ಯಾವ ಥರ? ಹಾಂ ಆಮೇಲೆ ಔಷಧಿ ಎಲ್ಲ ಹೊಡಿಬೇಕಾ? ಅವರೇ ಕೊಡ್ತಾರೆ ಔಷಧಿ ಕಂಪ್ನಿ ಕಡೆಯಿಂದ? ಹೌದಾ. ಈಗ ನೀವು ಹೂ ಕೊಟ್ಟಾಗ ಅದು ಔಷಧಿದೆಲ್ಲ ಕಟ್ ಮಾಡ್ಕೊಂಡು ನಿಮಗೆ ಉಳಿದಿದ್ದ ಅಮೌಂಟ್ ಕೊಡ್ತಾರೆ? ಹಾಂ ಮತ್ತೆ ನೀವು ಟ್ರಾನ್ಸ್ಪೋರ್ಟಿಗೇನು ನೀವೇನು ಖರ್ಚು ಮಾಡೋಂಗಿಲ್ಲ, ಅವರೇ ಬಂದು ತಗೊಂಡು ಹೋಗ್ತಾರಾ? ಆ ಥರ. ಪರವಾಗಿಲ್ಲ. ಓಕೆ ಅಣ್ಣ, ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು.